ನೋಡಿ ಏನಾದ್ರೂ ಆಗಿರ್ಲಿ ಇಲ್ಲಿ ಚಂದ್ರಕಲಾ ಹೋಗಿ 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 ವಾಪಸ್ ಬರೋದು ಬೇಡ. ಅಲ್ಲ ನಾನು ಹೇಳ್ತಿರೋ ಪಾಯಿಂಟ್ ಏನಂದ್ರೆ ಎಲ್ಲೇ ಹೋಗಿ ಎಲ್ಲೇ ಬಂದು ಧರ್ಮಸ್ಥಳ ಶವ, ಚಿನ್ನಯ್ಯ, ತಮಿಳ್ನಾಡು, ಮಟ್ಟಣ್ಣ, ತಿಮ್ಮಣ್ಣ, ಸಮೀರಣ್ಣ, ಆ ಅಣ್ಣ ಈ ಅಣ್ಣ ಅಂತ ಹೋಗಿ ವಾಪಸ್ ಈ ಪ್ರಕರಣ ಬರ್ತಾ ಇರೋದೆ ಸೌಜನ್ಯ ಅನ್ನೋ ಶಕ್ತಿ ಹತ್ರ. ಎಲ್ಲೇ ಹೋದ್ರು ಕಂಬ್ಯಾಕ್ ಆಗ್ತಾ ಇರೋದೇ ಸೌಜನ್ಯ. ಎಲ್ಲೇ ಹೋದ್ರು ಎಲ್ಲೇ ಪ್ರಕರಣಗಳಾದ್ರೂ ಕಂಬ್ಯಾಕ್ ಆಗೋದೇ ಸೌಜನ್ಯ. ಇವತ್ತು ನಿಮಗೊಂದು ಸತ್ಯ ಹೇಳ್ತೀನಿ ಚಂದ್ರಕಲಾ, ಕೋರ್ಟ್ ಆದೇಶದಲ್ಲಿ ಅಥವಾ ತನಿಖೆಯಲ್ಲಿ ಕೋರ್ಟ್ ಆದೇಶದಲ್ಲಿ ಸಂತೋಷ್ ನಿರ್ದೋಷಿ ಅಂತ ಬಂದಿದೆ. ನಿಜವಾದ ಆರೋಪಿ ಯಾರು ಅಂತ ಗೊತ್ತಾಗಿಲ್ಲ. ಇವತ್ತು ತನಿಖೆಯಲ್ಲಿ ಲೂಪೋಲ್ಸ್ ಆಗಿರ್ಬೋದು, ಯಾರು ಏನೇ ಮಾಡಿದ್ರು ಕೂಡ ಸೌಜನ್ಯ ಸತ್ತಿಲ್ಲ. ಪ್ರಿಯ ವೀಕ್ಷಕರೇ, ಸೌಜನ್ಯ ಇನ್ನೂ ಜೀವಂತ. ಸೌಜನ್ಯ ಇನ್ನೂ ಜೀವಂತ. ಎಲ್ಲಿ? ಜನರ ಮನಸ್ಸಿನಲ್ಲಿ, ಕಮೆಂಟ್ಗಳಲ್ಲಿ, ಲೈಕ್ಗಳಲ್ಲಿ, ವಿಡಿಯೋಗಳಲ್ಲಿ, ನ್ಯೂಸ್ಗಳಲ್ಲಿ, ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ಸೋಷಿಯಲ್ ಮೀಡಿಯಾ ತುಂಬಾ ಆವರಿಸ್ಕೊಂಡ್ಬಿಟ್ಟಿದ್ದಾಳೆ ಆ ಮಹಾತಾಯಿ. ಯಾರು ಇಷ್ಟೊಂದು ಇದು ಮಾಡಿರ್ಲಿಲ್ಲ. ನಾನು ಇಂಥ ಒಂದು ಪ್ರಕರಣ ಕಂಡು ಕೇಳಿಲ್ಲ. ಅಂದ್ರೆ ನಾವು ಬಿಡಿ, ನಾವಿನ್ನು ಈಗ ಫೀಲ್ಡ್ ಅಲ್ಲಿ ಹೆಸರು ಮಾಡ್ತಾ ಇರೋದು ಅಥವಾ ಇನ್ನೊಂದು ಕೆಲಸ ಮಾಡ್ತಾ ಇರೋದು, ಈಗ ಫೀಲ್ಡ್ ಅಲ್ಲಿ ಒಂದಷ್ಟು ನಾವು ಕಂಡ್ಕೋತಾ ಇದೀವಿ. ನಾವಿನ್ನು ಈ ಫೀಲ್ಡ್ ಅಲ್ಲಿ ಮಗು. ಆದ್ರೆ ಫೀಲ್ಡ್ ಅನ್ನ ಕಂಡವ್ರು ಇದಾರಲ್ಲ, ದೊಡ್ಡ ದೊಡ್ಡವರು, ಅವರು ಕೂಡ ಕಂಡಿಲ್ಲ, ಇದನ್ನ ಕಂಡಿಲ್ಲ. ಸೌಜನ್ಯ ಹೆಂಗೆ ಅಂತಂದ್ರೆ, ಒಂದು ಉದಾಹರಣೆ ಕೊಡೋದಾದ್ರೆ ಓಂ ಪಿಕ್ಚರ್ ತರ ಆಗಾಗ ವರ್ಷಕ್ಕೊಂದೆರಡು ಸಲ, ಈಗಿಲ್ಲ ಬಿಡಿ ಓಂ ಪಿಕ್ಚರು, ಬಟ್ ಆಗಾಗ ವರ್ಷಕ್ಕೆ 2 ಸಲ ರಿಲೀಸ್ ಆದ್ರು 100 ಡೇಸ್ ಹಿಟ್ಟು. ಹಂಗೆ ಸೌಜನ್ಯ ವರ್ಷಕ್ಕೊಮ್ಮೊಮ್ಮೆ ಅಥವಾ 2 ಸಲ ರಿಲೀಸ್ ಆಗ್ತಾ ಇದ್ಲು. ಆದ್ರೆ ಸೌಜನ್ಯ ಈಗ ದಿನಪೂರ್ತಿ ದಿನವಿಡೀ ಆಕೆಯ ನರ್ತನ, ಆಕೆಯ ದರ್ಶನ, ಆಕೆಯ ಶಕ್ತಿ ಎಲ್ಲೆಡೆ ಪಸರಿಸ್ತಾ ಇದೆ ಅಷ್ಟೇ. ಸತ್ಯ ಹೇಳ, ಕೋರ್ಟ್ ಶಿಕ್ಷೆ ಕೊಟ್ಟಿದೆಯೋ ಅಥವಾ ಜೈಲ್ ಶಿಕ್ಷೆ ಕೊಟ್ಟಿದೆಯೋ ಇಲ್ಲ, ತಪ್ಪು ಮಾಡಿದವರಿಗೆ ಪ್ರತಿನಿತ್ಯ ಕೊರಗ್ತಾ ಇದ್ದಾರೆ. ನಿದ್ದೆ ಇಲ್ಲ, ಪ್ರತಿನಿತ್ಯ ಫೋನ್ ತೆಗೆದ್ರೆ ಸೌಜನ್ಯ, ಟಿವಿ ಹಾಕಿದ್ರೆ ಸೌಜನ್ಯ. ಏನು ನೋಡಿ ಹಿಂಸೆ ಆಗೋಗ್ಬಿಟ್ಟಿದೆ ಅವರಿಗೆ. ಯಾವ ಕ್ಷಣದಲ್ಲಿ ಮತ್ತೆ ಇದು ತನಿಖೆ ಓಪನ್ ಆಗುತ್ತೋ, ಒಂದೇ ಒಂದು ಹಿಂಟಿಂದ ಎಲ್ಲಿ ನಾವು ತಗಲಾಕೊಂಡ್ಬಿಡ್ತೀವೋ, ಎಲ್ಲಿ ನಾವು ಹೆಂಗಾಗಿದೆ ಅಂದ್ರೆ ಇದ್ದು ಸತ್ತಂಗೆ. ಸೌಜನ್ಯ ಸತ್ತು ಬದುಕದಂಗೆ, ಕೊಲೆ ಮಾಡಿದವರು, ರೇಪ್ ಮಾಡಿದವರು ಬದುಕಿದ್ದು ಸತ್ತಂಗೆ. ಇಂಥ ಒಂದು ಬದುಕು ಬೇಕಾ? ಇದು ನಾನು ಹೆಮ್ಮೆಯಿಂದ ಹೇಳ್ತೀನಿ. ಇದು ಒಂದು ವೇಳೆ ಸಂತೋಷ್ ರಾವ್ ಮಾಡಿದ್ರು ಅವನಿಗೂ ಅಪ್ಲೈ ಆಗುತ್ತೆ. ಇದು ಅವನಿಗೂ ಅಪ್ಲೈ ಆಗುತ್ತೆ. ನನ್ನ ಪ್ರಕಾರ ಆತ ಮಾಡಿದಿದ್ರೆ ಇಷ್ಟೊತ್ತಿಗೆ ಅದು ಕತೆ ಬೇರೆ ಆಗ್ತಾ ಇತ್ತು. ಆತ ಒಂದು ವೇಳೆ ಮಾಡಿದಿದ್ರೆ ಅದು ಬೇರೆ ಆಗ್ತಾ ಇತ್ತು. ಯಾಕಂದ್ರೆ ತಗಲಾಕೊಂಡ್ಬಿಡ್ತಿದ್ದ. ಸಾಮಾನ್ಯ ಜನರು ಇಂಥ ಕತೆನ ಮಾಡಿದ್ರೆ ಹೆಂಗ್ರಿ ಅವನು ಮಿಸ್ ಆಗ್ಬಿಡ್ತಾನೆ ಅಲ್ವೇ? ಮತ್ತೆ ನೋಡಿ ಗಮನಿಸಲೇಬೇಕಾಗುತ್ತೆ. ಅಲ್ಲ, ಈಗ ಇವರು ಬೈಟು ಮಾತಾಡಿದಾರಂತೆ ನೋಡ್ಬೋದು. ಸಿದ್ದರಾಮಯ್ಯ ಮಾತಾಡಿದ್ದಾರೆ, ವೀರಪ್ಪ ಮೊಯ್ಲಿ ಮಾತಾಡಿದ್ದಾರೆ, ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ಅವೆಲ್ಲ ಏನೇನು ಮಾತಾಡಿದ್ದಾರೆ ಪಟಪಟ ಅಂತ ನೋಡ್ಬಿಡೋಣ. ಇವರು ಕೇಂದ್ರ ಸರ್ಕಾರದ ಏಜೆನ್ಸಿನೇ ಎಲ್ಲ ಮಾಡಿರೋದು, ತನಿಖೆ ಏಜೆನ್ಸಿ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತಾರೆ, ಹೋಗೋದು ಬಿಡೋದು ಸೌಜನ್ಯಕ್ಕೆ ಸೇರೋದು, ಫ್ಯಾಮಿಲಿಗೆ ಸೇರಿದ್ದು. ಇವರು ಯಾರ ಪರ ಇದ್ದಾರೆ? ಒಂದು ಕಡೆ ವೀರೇಂದ್ರ ಹೆಗ್ಗಡೆ ಅವರಿಗೆ ಜೈಕಾರ ಹಾಕ್ತಾರೆ, ಇನ್ನೊಂದು ಕಡೆ ಸೌಜನ್ಯ ಎತ್ಕಿಡ್ತಾರೆ. ಇವ್ರು ಯಾರ ಪರ ಇದ್ದಾರೆ? ಹೌದೌದು, ರಾಜಕೀಯದಲ್ಲಿ ಬೇರೆ ಏನಿದೆ ಇಲ್ಲಿ? SIT ತನಿಖೆ ಮಾಡ್ತಾ ಇದೆ, ಸತ್ಯ ಹೊರಗಡೆ ಬರ್ಲಿ, ತನಿಖೆ ಮುಗಿಲಿ. ಬಟ್ ಅವರು ಒಂದಂತ ಮುಂದೋಗಿ ಚಿನ್ನಯ್ಯನ ಕರ್ಕೊಂಡ್ ಬಂದಿರೋದೇ ಕಾಂಗ್ರೆಸ್ನವರು ಅಂತ ವಿಪಕ್ಷ ನಾಯಕ ಅಶೋಕ್ ಮತ್ತೆ ಪ್ರಹ್ಲಾದ್ ಜೋಶಿ ಅವರೆಲ್ಲರೂ ಕೂಡ. ನೀವು ಇದನ್ನೆಲ್ಲ ಕೇಳ್ತಿರಲ್ಲ, ಅವ್ರು ಹೇಳೋದನ್ನೆಲ್ಲ ಕೇಳ್ಬೇಕು ಅಂತ ಏನಿಲ್ಲ. ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಸೆಂಟ್ರಲ್ ಮಿನಿಸ್ಟರ್, ವಿರೋಧ ಪಕ್ಷ ನಾಯಕನಾಗ್ಬಿಟ್ಟ ತಕ್ಷಣ ಎಲ್ಲ ಕೇಳ್ಬೇಕು ಅಂತ ಅವ್ರ ಅಲಿಗೇಷನ್ ಇದ್ರಿಂದ ಕೇಳ್ತಾ ಇದೀವಿ. ಏನ್ ಅವ್ರು ಅಲಿಗೇಷನ್ ಮಾಡೋದೆಲ್ಲ ಸತ್ಯನಾ? ಇಷ್ಟು ಗಂಟೆ ಏನ್ ಹೇಳ್ತಾ ಇದ್ರು? ಅಸೆಂಬ್ಲಿಲಿ ಏನ್ ಹೇಳಿದ್ರು? ಅಸೆಂಬ್ಲಿಲಿ ಏನ್ ಹೇಳಿದ್ರು? ಅಸೆಂಬ್ಲಿಲಿ ಚರ್ಚೆ ಆಯ್ತಲ್ಲಪ್ಪ ಇದ್ರ ಬಗ್ಗೆ, ಏನ್ ಹೇಳಿದ್ರು? ಅಶೋಕನೇ ಚರ್ಚೆ ಮಾಡಿದ್ನಲ್ಲಪ್ಪ,
ಯಾರವನು ಸುನೀಲ್ ಸುನಿಲ್ ಚರ್ಚೆ ಮಾಡಿದ್ರಲ್ಲ, ಏನ್ ಹೇಳಿದ್ರು ಆಗ? ದಿನಕ್ಕೊಂದೊಂದು ಹೇಳಕ್ ಹೋಗ್ಬಾರ್ದು. ಇದಕ್ಕೆ ಸತ್ಯ ಇಲ್ವಲ್ಲ ಇದರಲ್ಲಿ. ಅಸತ್ಯದ ಮೇಲೆ ಚರ್ಚೆ ಮಾಡೋದು, ಯಾವಾಗಲೂ ಅಸತ್ಯದ ಮೇಲೆ ಚರ್ಚೆ ಮಾಡಿದ್ರೆ ಹೀಗೆ ಆಗೋದು. ಸೌದಿಲೆ ಕೇಸಲ್ಲಿ ಸರ್ ಕಿಡ್ನಾಪ್ ಮಾಡಿದ ನೋಡಿದಿಲ್ಲ ಅಂತ ಹೇಳಿ ಮಹಿಳೆ ದೂರು ಕೊಟ್ಟಿದೆ SITಗೆ. ಆ ಕೇಸು ತನಿಖೆ ಮಾಡಿಸಿದ್ರೆ ಹೇಗೆ ಸರ್ ಅಂತ? ಯಾರು? ಸೌಜನ್ಯ ಯಾರೋ ಇನ್ನೊಂದು ಲೇಡಿ ಅಪಹರಣ ಮಾಡಿದ ನೋಡಿದಿಲ್ಲ ಅಂತ ಹೇಳಿ 12 ವರ್ಷದಿಂದ ಲೆಟರ್ ಗಟ್ಟೆನ ಕಣ್ಣಾರೆ ನೋಡಿದಿಲ್ಲ ಅಂತ ಹೇಳಿ ಇವತ್ತು ನೆನ್ನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ SIT. ಆಯ್ತಪ್ಪ, ಕೋರ್ಟ್ನಲ್ಲಿ ಹೇಳ್ಬೇಕಾಗಿತ್ತಲ್ಲ. CBI ಮುಂದೆ ಯಾಕೆ ಹೇಳಲಿಲ್ಲ? CBI ಮುಂದೆ ಹೇಳ್ಬೇಕಾಗಿತ್ತಲ್ಲ ಏನಪ್ಪ. CBI ತನಿಖೆ ನಡೀತಲ್ವಾ, ನಡೀತು. ಆಗ ಹೇಳ್ಬೇಕಾಗಿತ್ತಲ್ವಾ. 2 ವರ್ಷದಿಂದ ಒಡನಾಡಿದ್ರೆ ಸರ್ ಅದು ಕೇಳ್ರಿ, ಇಲ್ಲಿ ಹೇಳ್ಬೇಕಾಗಿತ್ತಲ್ವೇನ್ರಿ? ಸಾಕ್ಷ್ಯ ಗೊತ್ತಿದ ಮೇಲೆ ಸಾಕ್ಷ್ಯನ ಬಚ್ಚಿಡೋದು ಇದೆಯಲ್ಲ, ಅದು ಇಟ್ ಈಸ್ ಅನ್ ಅಫೆನ್ಸ್. ಸಾಕ್ಷ್ಯ ಗೊತ್ತಿದ್ದು ಕೂಡ, ಸತ್ಯ ಗೊತ್ತಿದ್ದು ಕೂಡ ಮುಚ್ಚಿಡ್ತಕ್ಕಂಥದ್ದು ಇದೆಯಲ್ಲ, ಅದು ಇಟ್ ಇಸ್ ಅನ್ ಅಫೆನ್ಸ್. 2 ವರ್ಷ ಆಕೆ ಒಡನಾಡಿ ಸಂಸ್ಥೆಯಲ್ಲಿ ಇದ್ರು ಅಂತ ಹೇಳಿ ಆಕೆ ಹೇಳಿದ್ದಾರೆ ಸರ್. ಯಾವ ಸಂಸ್ಥೆಲ್ಲಾದ್ರೂ ಇರ್ಲಪ್ಪ, ನಿನಗೆ ಗೊತ್ತಿದೆ, ಸಾಕ್ಷ್ಯ ಗೊತ್ತಿದೆ, ನೋಡಿದ್ದೀನಿ ನೀನು ಅಂತ ಹೇಳ್ತೀಯ. ನೀನು ನೋಡಿದ್ರ ಮೇಲೆ ಹೇಳ್ಬೇಕಾಗಿತ್ತಲ್ಲ CBI ಮುಂದೆ ಹೋಗಿ. ಅಲ್ಲಿಗೆ ಸೌಜನ್ಯಕ್ಕೆ ಪುನರ್ ತನಿಖೆ ಅಗತ್ಯ ಇಲ್ಲ ಅಂತ ತಾವು. ನನಗೂ ಗೊತ್ತಿಲ್ಲ ಅವ್ರ ಅಗತ್ಯ, ನಾನು ನೋಡಿಲ್ಲ, ಜಡ್ಜ್ಮೆಂಟ್ ಹೋಗಿಲ್ಲ. ಓಕೆ, ಅವರು ಅಗತ್ಯ ಇದ್ರೆ ಹೋಗ್ಲಿ ಕೋರ್ಟ್ಗೆ. ನಾನು ನೋಡಿಲ್ಲ. ಇಟ್ ಈಸ್ ಫಾರ್ ದಿ ಸೌಜನ್ಯ ಮದರ್ ಟು ಟೇಕ್ ಎ ಡಿಸಿಷನ್. ಇವರು ಕೇಂದ್ರ ಸರ್ಕಾರದ ಏಜೆನ್ಸಿನೇ ಎಲ್ಲ ಮಾಡಿರೋದು, ತನಿಖೆ ಏಜೆನ್ಸಿ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತಾರೆ, ಹೋಗೋದು ಬಿಡೋದು ಸೌಜನ್ಯಕ್ಕೆ ಸೇರೋದು, ಫ್ಯಾಮಿಲಿಗೆ ಸೇರಿದ್ದು. ಇವರು ಯಾರ ಪರ ಇದ್ದಾರೆ? ಅಲ್ಲ, ಅವರು ಹೇಳಿದ್ದು ಕರೆಕ್ಟ್. ಅವರ ಮಾಹಿತಿ ಪ್ರಕಾರ ಈ ಷಡ್ಯಂತರ ಮಾಡುವವರು ಯಾರು ಈಗ ನಮಗೆ ಗೊತ್ತಾಗ್ತಾ ಇದೆ, BJP ಅವರು ಮಾಡ್ತಾ ಇದ್ದಾರೆ. ಈ ಕ್ಲೋಸ್ ಆದಂಥ ಕೇಸು ಸೌಜನ್ಯದಲ್ಲಿ ಅವರ ಮನೆಗೆ ಹೋಗಿ BJP ಅಧ್ಯಕ್ಷ ವಿಜೇಂದ್ರ ಅವರು ಪುನಃ ಅದನ್ನು ಕೆದಕತಕ್ಕಂಥ ಅವಶ್ಯಕತೆ ಏನಿತ್ತು? ಅಲ್ಲೂ ದ್ವಂದ್ವ ಇದೆ. ಅಶೋಕ್ ಹೋಗ್ಲಿಲ್ಲ, ಬರೀ ವಿಜೇಂದ್ರ ಅವ್ರ ಟೀಮ್ ಅಷ್ಟೇ. ಅಲ್ಲಲ್ಲ, ಅವರ ದ್ವಂದ್ವ ಇರಲಿ, ಏನಾದರೂ ಇರಲಿ, BJP ಅವರು ಹೋಗಿದ್ದಾರೆ. BJP ಅಧ್ಯಕ್ಷರೇ ಹೋದ ಮೇಲೆ ಅಶೋಕ್ ಹೋಗಬೇಕಾಗಿಲ್ಲ. ಅಲ್ಲಿ ಅವರ ಮಾಡುವ ಮಾತು ಮತ್ತು ಅವರದನ್ನು ರಾಜಕೀಯವಾಗಿ ದುರುಪಯೋಗ ಮಾಡತಕ್ಕಂಥದ್ದು BJP ಮಾಡೋದು. ಆದರೆ ಇವರೇ ಬಹಿರಂಗ ಪಡಿಸಿದ್ರೆ ಕೇಂದ್ರ ಸರ್ಕಾರದಿಂದ ರಕ್ಷಣೆ ಕೊಡ್ತೀನಿ ಅಂತ ಹೇಳಿದಾರಲ್ಲ, ಕೊಡಿಸ್ಲಿ. NIA CBI ಏನೇನಂತ ಹೇಳ್ತಾ ಇದ್ದಾರೆ, ಎಲ್ಲರಿಗೂ ಕರೆಸ್ಬಿಟ್ಟು ರಕ್ಷಣೆ ಕೊಡ್ಲಿ. ಅವ್ರ ಶಾಸಕರಿಗೆ ಯಾರು ಬೇಡ ಅಂತ ಇದ್ದಾರೆ, ಅವ್ರ ಶಾಸಕರು ಕೂಡ ಒಂದು ಸ್ವರ್ಣ ಅಫಿಡವಿಟ್ ಕೊಡ್ಲಿ. ಏನು ತಪ್ಪೇನಿದೆ? ನ್ಯಾಯಕ್ಕೋಸ್ಕರ ಅಲ್ಲ. ನಿನ್ನೆ ವಿಜೇಂದ್ರ ಅವರು ಹೋಗಿ ಸೌಜನ್ಯ ಅವರ ಕುಟುಂಬದವ್ರ ಜೊತೆ ಚರ್ಚೆ ಮಾಡಿದ್ರು. ಇವರೇ ಹೇಳಿದ್ರಲ್ಲ ನ್ಯಾಯ ಕೊಡಿಸ್ತೀನಿ ಅಂತ. ಆಮೇಲೆ ಎಲ್ಲ ನ್ಯಾಯ ಕೊಡಿಸ್ಲಿಕ್ಕೆ ಎಲ್ಲ ಆಯುಧಗಳು, ಎಲ್ಲ ಸತ್ಯಾಂಶಗಳು ಇವ್ರ ಹತ್ರ ಇದೆ, BJP ಶಾಸಕರದ ಇದೆ ಅಂದ್ಬಿಟ್ಟು ಅನಿಲ್ ಕುಮಾರ್ ಕಟೀಲ್ ಅವ್ರು ಹೇಳಿದಾರಲ್ಲ, ಬಹಿರಂಗ ಪಡಿಸ್ಲಿ, ನ್ಯಾಯ ಕೊಡಿಸ್ಲಿ. ಯಾರು ಬೇಡ ಅಂದಿದ್ದಾರೆ? CBI ತನಕ ಹೋಗಿತ್ತಲ್ಲ, ಏನಾಯ್ತು? ಸೊ ಅದರಿಂದ ಇವೆಲ್ಲ ನಾಟಕ ಇವ್ರದ್ದು ಅಷ್ಟೇ. ಎಲ್ಲಿ ಇವರಿಗೆ ಸ್ವಲ್ಪನ ರಾಜಕೀಯ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ. ನೋಡೋಣ, ಫಸ್ಟು ವೈಜ್ಞಾನಿಕವಾಗಿ ಏನು ಮಾಡಬೇಕು ಅದನ್ನ SIT ಅವ್ರು ಮಾಡ್ತಾ ಇದ್ದಾರೆ. ಇವರೇ ತಾನೇ ಹೇಳಿದ್ರು ತನಿಖೆ ಆಗಬೇಕು ಅಂತ. ಈಗ ತನಿಖೆ ಮಾಡಬೇಕಾದ್ರೆ ಇವ್ರದ್ದೇನು ಸಮಸ್ಯೆ ಇದೆ? ತನಿಖೆ ಮಾಡಬೇಕಾದಾಗ ಇನಿಷಿಯಲಿ ಇವ್ರು ಸ್ವಾಗತ ಮಾಡಿದ್ರಲ್ಲ, ಈಗೇನಾಯ್ತು ಸಡನ್ ಆಗಿ? ಈಗ ಅಂಥದ್ದೇನು ಬಂತು ಇವರಿಗೆ? ಬಂದು ಇವತ್ತು ಬಹಿರಂಗವಾಗಿ ಅವ್ರ ಪರ ನಿಲ್ತಾ ಇದ್ದಾರೆ, ಇವ್ರ ಪರ ನಿಲ್ತಾ ಇದ್ದಾರೆ. ಇವರಲ್ಲೇ ದ್ವಂದ್ವ ನಿಲುವಿದೆ. ಸೊ ಅದನ್ನ ಫಸ್ಟ್ ಅವ್ರು ಸ್ಪಷ್ಟಗೊಳಿಸ್ಬೇಕು, ಯಾರ ಕಡೆ ಇದ್ದಾರೆ ಇವರು ಅಂತ.